ತಾಲೂಕು ರೇವಣಕಿ ಗ್ರಾಮದ ಶ್ರೀ ಮುಖ್ಯ ಪ್ರಾಣದೇವರಾದ ಹನುಮಂತ ದೇವರ ಹೊಸದಾಗಿ ಗೋಪುರ ನಿರ್ಮಾಣದ ಜೊತೆಗೆ ಕಳಸಾರೋಹಣ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಹಗಲು ವೇಷಧಾರಿಗಳು ಪುರಾತನ ಕಾಲದ ರಾಮಾಯಣದ ಸನ್ನಿವೇಶದ ದೃಶ್ಯಗಳೊಂದಿಗೆ ಮತ್ತು ಊರಿನ ಹೆಣ್ಣು ಮಕ್ಕಳು ದೂರದ ಊರಿನಿಂದ ಬಂದು ತಮ್ಮ ತವರು ಮನೆ ಊರಿನ ಕಳಸಾರೋಹಣ ಕುಂಭ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಪ್ರಾಣದೇವರ ಕಳಸ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಎಲ್ಲರೂ ಸೇರಿ ಹಿರಿಯರ ಪರಿಶ್ರಮಕ್ಕೆ ಧನ್ಯವಾದಗಳು ಹೇಳುವ ಮುಖಾಂತರ ತಾವು ಕೂಡ ಧನ್ಯತಾ ಭಾವವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈನಿಕರಾದ ವೀರಣ್ಣ ನೋಟಗಾರ್, ಈ ಗೋಪುರ ನಿರ್ಮಾಣದ ಕೆಲಸಕ್ಕೆ ಶ್ರಮಿಸಿದ ಎಲ್ಲಾ ಹಿರಿಯರಿಗೆ ಧನ್ಯವಾದಗಳು ಎಂದರು. ಮುಂದುವರೆದು ಮಾತನಾಡಿದ ಶರಣಪ್ಪ ಹಾಳಕೇರಿ, ಈ ಗೋಪುರ ನಿರ್ಮಾಣ ನಮ್ಮ ಬಹುದಿನಗಳ ಕನಸು. ಆ ಕನಸು ಈಗ ನನಸಾಗಿದೆ. ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಎಂದರು. ಗ್ರಾಮದ ಯುವಕರಾದ ಕನಕಪ್ಪ ತಳವಾರ್ ಮಾತನಾಡಿ, ಈ ಗೋಪುರದ ಕಳಸಾರೋಹಣ ನಡೀತಿರೋದು ನಮ್ಮ ಭಾಗ್ಯವೇ ಸರಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಶ್ರೀನಿವಾಸ್ ರಾವ್ ದೇಸಾಯಿ, ವೀರನಗೌಡ ಪೂಜಾರ್, ವೀರಣ್ಣ ನೋಟ್ಗಾರ್, ಮೋದಿನ್ ಸಾಬ್ ಕಿಲ್ಲದ್, ಯುವಕರಾದ ಸುನೀಲ್ ಬೆಲ್ಲದ್, ನೆಂಗರಾಜ್ ಮುತ್ತಾಳ್, ಪ್ರಕಾಶ್ ಹಾಳಕೇರಿ ಹಾಗೂ ಎಲ್ಲಾ ಯುವಕರು, ಗ್ರಾಮದ ಮುಖಂಡರು, ಗ್ರಾಮದ ಹಿರಿಯರು ಹಾಗೂ ಮಕ್ಕಳು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ದೊಡ್ಮನಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು. Saka aja. ನಮ್ಮ ಗ್ರಾಮದ ಸಮಸ್ತ ದೈವದವರು ತಾಲೂಕಿನ ಗ್ರಾಮದ ಮುಖ್ಯ ಪ್ರಾಣದೇವರ ಒಂದು ದಾಸೋಹ ಕಾರ್ಯಕ್ರಮ ನಮ್ಮ ಊರಿನ ಹಿರಿಯರು
ಬಂಧು ಮಿತ್ರರು ಯುವಕರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಕುಂಭದೊಂದಿಗೆ ಹಾಗೂ ದೇಶದ ಅಭಿವೃದ್ಧಿಗೆ ವಿಜೃಂಭಣೆಯಿಂದ ಒಂದು ಚಾಲನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.